ಎಚ್ಡಿ ಕೋಟೆ ಪಟ್ಟಣದ ಶಿವಾಜಿ ರಸ್ತೆಯ ನಿವಾಸಿ ಮುನೀರ್ ಅಹಮದ್ ರವರು ಹಲವು ವರ್ಷಗಳಿಂದ ಕಾಲಿನ ಸ್ವಾಧೀನ ಕಳೆದುಕೊಂಡು ನಡೆಯಲು ಆಗದ ಪರಿಸ್ಥಿತಿಯಲ್ಲಿ ಇದ್ದುದನ್ನ ಶ್ರೀ ಧರ್ಮಸ್ಥಳ ಸಂಸ್ಥೆ ಗುರುತಿಸಿ ಜನಮಂಗಳ ಕಾರ್ಯಕ್ರಮದಡಿ ಇವರಿಗೆ ವೀಲ್ ಚೇರ್ ವಿತರಣೆ ಮಾಡಿದ್ರು. ತಾಲೂಕು ಯೋಜನಾಧಿಕಾರಿ ಭಾಸ್ಕರ್ ಮಾತನಾಡಿ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ. ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಹಾಗೂ ಸಮಾಜದಲ್ಲಿರುವ ಅಸಹಾಯಕರಿಗೆ, ನಿರ್ಗತಿಕರಿಗೆ ಹಾಗೂ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಹಾಯವಾಗುವಂತಹ ಜನಮಂಗಳ ಕಾರ್ಯಕ್ರಮದಡಿ ವೀಲ್ ಚೇರ್ ವಾಕಿಂಗ್ ಸ್ಟಿಕ್ ಅನ್ನ ಅನೇಕ ಉಪಕರಣವನ್ನ ಸಂಸ್ಥೆ ವತಿಯಿಂದ ರಾಜ್ಯದಲ್ಲಿ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ವರದಿ ರಮೇಶ್ ಕೋಟೆ. ಸಹಾಯಕರು ಮತ್ತು ನಿರ್ಗತಿಕರು ಅಥವಾ ಕಟ್ಟಕಡೆಯ ಒಂದು ವ್ಯಕ್ತಿಗಳಿಗೆ ಸಹಾಯ ಆಗುವಂಥ ಒಂದು ಜನಮಂಗಲ ಕಾರ್ಯಕ್ರಮದಲ್ಲಿ ನಾವು ವೀಲ್ ಚೇರ್ಗಳನ್ನು, ವಾಕಿಂಗ್ ಸ್ಟಿಕ್ಗಳನ್ನು ಕೊಡುವಂಥ ಕೆಲಸವನ್ನು ಪೂಜ್ಯರು ಮಾಡ್ತಾ ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಮಂದಿಗೆ ಇಂಥ ಒಂದು ಅಂದರೆ ಅಸಹಾಯಕರಿಗೆ ನಾವಿಂಥ ಒಂದು ಉಪಕರಣಗಳನ್ನು ಕೊಟ್ಟಿದ್ದೇವೆ. ಇವತ್ತು ನಮ್ಮ ಮುಸ್ಲಿಂ ಬ್ಲಾಕಿನ ಮುನೀರ್ ಅಹಮದ್ ಅವರಿಗೆ ನಾವು ವೀಲ್ ಚೇರನ್ನು ಪೂಜ್ಯರ ವತಿಯಿಂದ ನಾವು ಕೊಡ್ತಾ ಇದ್ದೇವೆ. ನಮ್ಮ ತಾಲೂಕಿನಲ್ಲಿ ಇಂಥ ಸುಮಾರು 300ಕ್ಕೂ ಮೇಲ್ಪಟ್ಟು ಅಸಹಾಯಕರಿಗೆ ನಾವು ಸಹಾಯವನ್ನು ಮಾಡಿದ್ದೇವೆ. ತುಂಬ ಜನಕ್ಕೆ ಮಲಗಿದ ಸ್ಥಿತಿಯಲ್ಲಿ ಇದ್ದಂಥವರಿಗೆ ವಾಟರ್ ಬೆಡ್ಗಳನ್ನು ಕೊಟ್ಟಿದ್ದೇವೆ, ಇದನ್ನು ವಾಕಿಂಗ್ ಸ್ಟಿಕ್ಗಳನ್ನು ಕೊಟ್ಟಿದ್ದೇವೆ, ವೀಲ್ ಚೇರ್ಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ಎಂಥ ಬಡತನದಲ್ಲಿರುವವರು ಸಂಘದಲ್ಲಿ ಇರಬೇಕು ಅಂತಿಲ್ಲ, ಸಮಾಜದಲ್ಲಿ ಇಂಥ ಅಸಹಾಯಕರಿಗೆ ಖಂಡಿತವಾಗಲೂ ನಮ್ಮ ಪೂಜ್ಯರ ಕಡೆಯಿಂದ ನೆರವು ಕೊಡಲಿಕ್ಕೆ ನಾವು ಮುಂದಕ್ಕೆ ಕೂಡ ಸಿದ್ಧರಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಮಾಡಿದ್ದು ನಮ್ಮ ಭಾರತಿ ಮೇಡಮ್ ಅವರೇ ಕೊಟ್ಟವ್ರೆ. ಅಂದ್ರೆ ನೀವು ಅದಕ್ಕೆ ವ್ಯವಸ್ಥೆ ಮಾಡಿದಂತ ಹೌದಾನೆ, ನಮ್ಮ ಹೆಸರು ಹೇಳ್ತಾನೆ. ನಾವು ಧನ್ಯವಾದನೆ ಅವರಿಗೆ, ಹೆಗಡೆ ಅವರಿಗೆ ಧನ್ಯವಾದನೆ. ಆದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿದ್ದು ಭಾರತಿ ಮೇಡಮ್ ಅವ್ರತಾನೆ. ನಾವು ಅವ್ರಿಗೂ ಬಿಡಕೈತಿಲ್ಲ.